प प ग स द नि प म प ग म रे सा सा प म रे सा द नि प म प ग म प प सा नि म प नि सा ग ग म रे सा सा नि सा प नि म प म रे सा नि सा रे म प प ग स द नि प म प ग म रे सा सा प म रे सा द नि प म प ग म प प सा नि म प नि सा ग ग म रे सा सा नि सा प नि म प म रे सा रे म प. ಪರಿಮಳದಂತೆ ನಮ್ಮ ಸತ್ಕೀರ್ತಿ ಹರಡಬೇಕು. ಹೂವಿನಂತೆ ನಾವು ನಮ್ಮ ಸುತ್ತಲಿರುವವರಿಗೆ ಸಂತಸ ನೀಡಬೇಕು ಎಂದು ಹೇಳುತ್ತಾ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ನಮ್ಮ ಪ್ರೀತಿ ದ್ಯೋತಕವಾಗಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಪ್ರಥಮವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ದಿನೇಶ್ ಆರ್ ಭಾಗವತ್ ಇವರಿಗೆ ಇಂಗ್ಲಿಷ್ ಶಿಕ್ಷಕಿಯಾದ ಶ್ರೀಮತಿ ಕಾವ್ಯ ನಾಯ್ಕ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಭಾರತಿ ಪಿ ಕರಕ್ಕಿ ಇವರಿಗೆ ಇನ್ನೋರ್ವ ಇಂಗ್ಲಿಷ್ ಶಿಕ್ಷಕಿಯಾದಂತಹ ಕುಮಾರಿ ಪೂಜಾ ಭಟ್ರವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಗಜಾನಂದ್ ಹೆಗಡೆ ಇವರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀ ವಿಶ್ವನಾಥ್ ನಾಯ್ಕರವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಶ್ರೀಯುತ ಎಲ್ ಎನ್ ಹೆಗಡೆ ಇವರಿಗೆ ಸಂಸ್ಕೃತ ಶಿಕ್ಷಕರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ರವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಹೂವಿನಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಯ ಜೇನು ಸದಾ ಇರಲಿ ಎನ್ನುತ್ತಾ ಸಾಂಕೇತಿಕವಾಗಿ ಸುಂದರ ಪುಷ್ಪವನ್ನು ನೀಡಿ ಸ್ವಾಗತಿಸಿದ ಹಾಗೂ ಸ್ವೀಕರಿಸಿದ ಸರ್ವರಿಗೂ ಧನ್ಯವಾದಗಳು.
ಪರೀಕ್ಷೆಯಲ್ಲಿ ಕುಳಿತು ಈ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದಂತಹ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳು. ಒಂದು ರೀತಿಯಲ್ಲಿ ಸ್ವಾತಿ ಮುತ್ತು ಅಂತ ಹೇಳ್ಬೇಕು. ಅವರು ಸ್ವಾತಿ ಮುತ್ತು ಅಂತಂದ್ರೆ ಸ್ವಾತಿ ಮಳೆ ಬೀಳುವಾಗ ಕಪ್ಪೆ ಚಿಪ್ಪಿನ ಮೇಲೆ ಆ ಹನಿ ಬಿದ್ದರೆ ನಮ್ಮ ಈ ಶಾಲೆಯಲ್ಲಿ ಕಲಿತಂತ ಹಲವು ಸ್ವಾತಿ ಮುತ್ತುಗಳಾಗಿ ಪರಿವರ್ತನೆ ಆಗಿದ್ದಾರೆ. ಅಂತ ಸ್ವಾತಿ ಮುತ್ತುಗಳಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳು ಕೂಡ ಹೌದು. ಯಾಕೆ ಅಂತಂದ್ರೆ ಅವರ ಬಯೋಡೇಟಾ ಕೊಟ್ಟಾಗ ನಾನು ನೋಡಿದೆ, ಬಹಳ ಎಕ್ಸಲೆಂಟ್ ಅಂತಂದ್ರೆ ಜೀನಿಯಸ್, ಅದು A+++, A+++ ಹಾಕ್ಬೇಕು. 7th ರ್ಯಾಂಕು, SSLCಯಲ್ಲಿ ರ್ಯಾಂಕು, PUC ಸೈನ್ಸ್ದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕು, BE ಕಂಪ್ಯೂಟರ್ ಸೈನ್ಸ್ದಲ್ಲಿ ಔಟ್ ಆಫ್ ಔಟ್ GPA, ಆನಂತರದಲ್ಲಿ MS ಯಾವುದರಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಫ್ರಮ್ ಮಿಸಿಸಿಪಿ USA ಅಮೇರಿಕಾದಲ್ಲಿ ಮಾಸ್ಟರ್ ಆಫ್ ಸೈನ್ಸ್. ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಸಾಫ್ಟ್ವೇರ್ ಎಂಟರ್ಪ್ರೈಸ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್, IIMB ಬ್ಯಾಂಗ್ಳೂರಲ್ಲಿ. ಆಮೇಲೆ PhD ಇನ್ ಕ್ಲೌಡ್ ಕಂಪ್ಯೂಟಿಂಗ್, ಅದು ಮೆಲ್ಬೋರ್ನ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾದಲ್ಲಿ. ಆರಂಭದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಅಂಜುಮಾನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ಸೇರಿ, ಆಮೇಲೆ ಕುಮಟಾದ ಪಾಲಿಟೆಕ್ನಿಕ್ ಕಾಲೇಜಲ್ಲೂ ಕೂಡ ಕೆಲವು ವರ್ಷಗಳ ಕಾಲ ಲೆಕ್ಚರ್ ಆಗಿ, ಆ ನಂತರದಲ್ಲಿ ಅವರ ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಸಾಧನೆಗಳ ಪಟ್ಟಿಯನ್ನು ನೋಡಿದಾಗ ತುಂಬ ವಿಚಿತ್ರ ಆಗ್ತದೆ. ಸೀನಿಯರ್ ಡೈರೆಕ್ಟರ್, ಚೀಫ್ ಟೆಕ್ನಾಲಜಿ ಆಫೀಸರ್, ಸೀನಿಯರ್ ಸಾಫ್ಟ್ವೇರ್ ಕನ್ಸಲ್ಟೆಂಟ್, ಜನರಲ್ ಮ್ಯಾನೇಜರ್ ಟೆಕ್ನಿಕಲ್, ಕನ್ಸಲ್ಟೆಂಟ್ ಜಾವಾ ಆರ್ಕಿಟೆಕ್ಟ್, ಸೀನಿಯರ್ ಅಪ್ಲಿಕೇಶನ್ಸ್ ಸ್ಪೆಷಲಿಸ್ಟ್, ಟೆಕ್ನಿಕಲ್ ಮ್ಯಾನೇಜರ್, ಪ್ರೋಗ್ರಾಮ್ ಮ್ಯಾನೇಜರ್, ಸೀನಿಯರ್ ಎಂಜಿನಿಯರಿಂಗ್ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್, ಟೆಕ್ನಿಕಲ್ ಪ್ರಾಜೆಕ್ಟ್ ಲೀಡ್, ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್, ಸಿಸ್ಟಮ್ ಅನಲಿಸ್ಟ್, ಸಾಫ್ಟ್ವೇರ್ ಇಂಜಿನಿಯರ್. ಹೀಗೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಇನ್ವೆನ್ಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಆನಂತರದಲ್ಲಿ ಮತ್ತೆ ಪುನಃ ಈಗ ಮತ್ತೆ ಕಲಿಸುವಿಕೆ, MIIT ಮೂಡುಬಿದ್ರೆಯ ಮ್ಯಾಂಗ್ಳೂರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗ ಮತ್ತೆ ಲೆಕ್ಚರರ್ ಆಗಿ ಅವರಿಗೆ ಕಲಿಸುವುದಂದ್ರೆ ತುಂಬ ಇಷ್ಟ. ಮತ್ತೆ ಪುನಃ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಅಮೂಲ್ಯ ರತ್ನಗಳನ್ನು ನಾವು ಈ ಶಾಲೆ ನೀಡಿದೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕು. ಇಂತಹ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಶ್ರೀಯುತ ದಿನೇಶ್ ಭಾಗವತ್ರವರ ತಂದೆ ರಾಮ್ ಭಾಗವತ್, ತಾಯಿ ಶ್ರೀಮತಿ, ಇಬ್ಬರೂ ಕೂಡ ಶಿಕ್ಷಕರು. ಶಿಕ್ಷಕರ ಮಗನಾಗಿ ಈ ಶಾಲೆಗೆ ಕೀರ್ತಿ ತಂದು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿ, ಆರಂಭದಲ್ಲಿ ಲೆಕ್ಚರ್ ಆಗಿ, ಮಧ್ಯದಲ್ಲಿ ಕಂಪ್ಯೂಟರ್ ಸೈನ್ಸ್ದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ, ಈಗ ಮತ್ತೆ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಶ್ರೀಯುತ ದಿನೇಶ್ ಭಾಗವತರಿಗೆ ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಎಲ್ಲ ಊರಿನ ನಾಗರಿಕರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ನಮ್ಮ ಕೃಷ್ಣಮೂರ್ತಿ ಹೆಬ್ಬಾರ್ ಅವರು ಕೂಡ ಅವರ ಒಂದು ಚಿಕ್ಕ ಪ್ರಹಸನ ಇಲ್ಲಿ ಪ್ರಸ್ತುತಗೊಳ್ಳಲಿದೆ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ, ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಸಹಕರಿಸಿದಂತಹ ಎಲ್ಲರನ್ನ, ಇವತ್ತು ಆರಕ್ಷಕ ಸಿಬ್ಬಂದಿಗಳಿದ್ದಾರೆ, ಎಲ್ಲರನ್ನ ಸ್ವಾಗತಿಸ್ತಾ, ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಶ್ರೀನಿವಾಸ್ ಇವತ್ತು ನುಡಿಸಿರಿ ಚಾನಲ್ದವರು ಕೂಡ ನಮ್ಮಲ್ಲಿ ಈ ಎಲ್ಲ ಫಂಕ್ಷನ್ಗಳನ್ನು ಸೆರೆ ಹಿಡಿಲಿಕ್ಕೆ ಬಂದಿದ್ದಾರೆ. ನುಡಿಸಿರಿ ಚಾನಲ್ನ ಎಲ್ಲರಿಗೂ ಕೂಡ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಭೇದವನರಿಯದು ನೀಲ ಗಗನ, ಒಂದೇ ಮಣ್ಣಿನಲ್ಲಿ ಎಲ್ಲರ ಜನನ,
ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ ನುಡಿಯಲಿ ಮಿಡಿಯಲಿ ಅಂತಃಕರಣ. ನಮಸ್ಕಾರ. ಇಂದಿನ ಶುಕ್ರವಾರದ ಶುಭ ಸಂಜೆಯ ವೇಳೆಯಲ್ಲಿ ಆಸೀನರಾದಂತಹ ಮಹನೀಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇಲ್ಲಿ ಕೂಡಿದ ಈ ಜನಸ್ತೋಮ ನಮ್ಮ ಬಂಧುಗಳಿಗೂ ಸಹ ಅಭಿಮಾನ ಕೋರುತ್ತಾ ಇಂದಿನ ಈ ದಿವಸದಲ್ಲಿ ಸೇತುಬಂಧ ನಮ್ಮದು 16ನೇ ವರ್ಷಕ್ಕೆ ಇವತ್ತು ಸೇತುಬಂಧ ಸ್ಥಾಪನೆಯಾಗಿ 16ನೇ ವರ್ಷ. ಸೇತುಬಂಧದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಿದ್ದು ಅಂತ ಹೇಳಿದ್ರೆ 24 ಜನ ಒಂದೇ ಕ್ಲಾಸಿನ 62 ಜನ ವಿದ್ಯಾರ್ಥಿಗಳಿಂದ ಹುಟ್ಟಿದ ಈ ಜೀವನದಿ ಇದು ಇವತ್ತು ನಮ್ಮ ಎಲ್ಲ ರಾಷ್ಟ್ರಗಳು ಹರಡ್ಕೊಂಡಿದ್ದಾರೆ ಹೇಳುವ ಬಗ್ಗಾಗಿ ನಮ್ಮ ಸೇತುವನ್ನು ಒಂದು ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಆದರೆ ಏನಾಗಿದೆ ಕೇಳಿದರೆ ನಮ್ಮ ಇನ್ನು ದಿನ ಕಳೆದಾಗೆ ಸೇತುಬಂಧದಲ್ಲಿ ಪ್ರೇಕ್ಷಕರು ಹೆಚ್ಚಾಗಿದ್ದಾರೆ, ಪಾತ್ರಧಾರಿಗಳು ಕಡಿಮೆ ಆಗಿದ್ದಾರೆ. ಆದ್ದರಿಂದ ನಾವು 4-5 ನಮ್ಮದೇ ಆಗಿತ್ತು ಇದೇನು ಗ್ಯಾದರಿಂಗು ಎಲ್ಲ ಮಾಡಿದ್ರು. ಅದು ಸ್ವಲ್ಪ ಏನೋ ಜನರ ಕೊರತೆ, ವಯೋಮಾನ ಈ ಎಲ್ಲ ದೃಷ್ಟಿಯಿಂದ ಆಗಿದೆ. ಇವತ್ತು ನೀವೇನು ಎದುರುಗಡೆ ಕಾಣ್ತಾ ಇದ್ದಾರೆ ಆ ನಮಗೆಲ್ಲ ವಿದ್ಯಾದಾನ ನೀಡಿದಂತಹ ಶ್ರೀ GI ಮಾಸ್ಟರ ಆ ಪುತ್ಥಳಿಯು ಸೇತುಬಂಧ ಸಂಸ್ಥೆ 62-63ನೇ ಸಾಲಿದ್ದು ಆಗದೇ ಇದ್ದರೆ ಇವತ್ತು ಈ ಪುತ್ಥಳಿ ಇಲ್ಲಿ ನಿಲ್ತಿತ್ತ ಏನೋ ಮುಂದೆ ನನಗೆ ಗೊತ್ತಿಲ್ಲ, ಇಲ್ಲಿವರೆಗಂತೂ ನಿಲ್ಲುವುದಿಲ್ಲ ಆಗಿತ್ತು. ಅದನ್ನು ಅದರಿಂದ 2008-2009ರಲ್ಲಿ ನಾವು ಮಾಡಿ ಮುಗಿಸಿದ್ದೇವೆ. ಮತ್ತು ಈ ವರ್ಷ ನಾವು ಯಾವುದೋ ಒಂದು ಹೆಚ್ಚಿನ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳಿಲ್ಲ. ಇದು ಸಂಕಮುಟದಲ್ಲೇ ಸ್ನಾನ ಅಂತ ಹೇಳ್ತಾರಲ್ಲ, ಮಹನೀಯರು ಇವತ್ತು ನಮ್ಮ ಕರ್ಕಿ ಚೆನ್ನಕೇಶವ ಶಾಲಾ ಮಾಧ್ಯಮಿಕ ಶಾಲೆಯವರು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಇವತ್ತು 1925 ನಾನು ಚಿನ್ನದ ಹಬ್ಬ ಮಾಡಿದ್ದು 2000ನೇ ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿಗೆ ಸುಮಾರು 25 ವರ್ಷಗಳು ಕಳೆದು ಹೋದು. ಆವಾಗ ನಾನು ಚೆನ್ನಾಗಿ ಮಾತಾಡ್ತಿದ್ದೆ, ಆದರೆ ಈಗ ಮಾತಾಡಲಿಕ್ಕಾಗೋದಿಲ್ಲ. ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲ ನನ್ನ ಬಂಧುಗಳಿಗೆ ಮತ್ತು ನನ್ನ ಗುರುತದವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ನಾನು ಚಿನ್ನದ ಹಬ್ಬ ಮಾಡಿದ ಬಗ್ಗೆ ಹೇಳ್ತಾ ಎಲ್ಲೆಮ್ಮೆಗಡೆ ಮಾಸ್ತರು ಒಂದು ಮಾತು ಹೇಳಿದರು. ಕರ್ಕಿ ಊರು ಮತ್ತು ತೊರಕೆ ಊರು. ತೊರಕೆ ಊರು ನನ್ನ ಅಪ್ಪನ ಊರು, ಕರ್ಕಿ ಊರು ನಾನು ಕೆಲಸ ಮಾಡಿದ ಊರು. ಇದರಿಂದ ನನಗೆ ಒಂದು ಥರದ ಅವಿನಾಭಾವ ಸಂಬಂಧ ಇದೆ. ಈ ಸಂಬಂಧವೇ ನನ್ನ ಅಪ್ಪ ಮತ್ತು RM ಹೆಗಡೆ ಅಂತ ಇಲ್ಲಿ MLA ಇದ್ದರು. ಅವರ ಸಂಬಂಧದಿಂದಾಗಿ ಕರ್ಕಿ ಮತ್ತು ತೊರಕೆ ಒಂದುಗೂಡಿದವು. ಸುಮಾರು 40 ವರ್ಷಗಳ ಹಿಂದೆ ನಾನು ಇದೇ ಶಾಲೆಯಲ್ಲಿ 3 ವರ್ಷ ವ್ಯಾಸಂಗ ಮಾಡಿ ಪೂರ್ವ ವಿದ್ಯಾರ್ಥಿಯಾಗಿದ್ದೆ ಅನ್ನೋದಕ್ಕೆ ತಮ್ಮ ಮುಂದೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ನಾನು ಇದೇ ಊರಿನವಳು ಮೂಲತಃ. ನನ್ನ ತಂದೆ ಕೂಡ ಇದೇ ಊರಿನವರು. ತಮಗೆಲ್ಲ ಪರಿಚಿತರಾಗಿರ್ಬೋದು. PH ಕರ್ಕಿ ಅಂತ ಟೀಚರ್ ಇದ್ದರು. ನಾನು ಸಹ ಅವ್ರ ಥರನೇ ಒಬ್ಬ ಉತ್ತಮ ಶಿಕ್ಷಕಿ ಆಗಬೇಕು ಅಂತ ಕನಸ್ಕೊಂಡಿದ್ದೆ. ಬಟ್ ಪದವಿ ನಂತರ ನಾನು SDM ಕಾಲೇಜಲ್ಲಿ ಪದವಿ ಮಾಡಿದೆ. ಪದವಿ ನಂತರ B.Ed ಮಾಡ್ತಾ ಇರುವಾಗಲೇ ನನಗೆ ಈ ಜಾಬ್ ಬಂತು. ಅನಿವಾರ್ಯತೆ, ತಂದೆಯ ಜಾಬನ್ನೇ ಮಾಡುವಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆ ಬಂತು. ಅದಕ್ಕೋಸ್ಕರ ನಾನು ಈ ಉದ್ಯೋಗಕ್ಕೆ ಬರಬೇಕಾಯಿತು. ನನ್ನ ಶಿಕ್ಷಕಿ ಆಗುವಂಥ ಕನಸು ಆಗಲಿಲ್ಲ. ಬಟ್ ಇದು ಇಷ್ಟಪಡದೇ ಇರುವಂಥ ಜಾಬಿಗೆ ಬಂದರೂ ಕೂಡ ನಂತರ ನಾನು ತುಂಬಾ ಇಷ್ಟಪಟ್ಟು ನನಗೆ ಸಂಬಂಧಪಟ್ಟಂಗೆ ನಾನು ನನ್ನ ಪ್ರಾಮಾಣಿಕವಾಗಿ ಸಲ್ಲಿಸ್ತಾನೆ ಬಂದಿದ್ದೇನೆ. ಈಗ ನಾನು ಹೊನ್ನಾವರ BO ಆಫೀಸಿನ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಈ ನನ್ನ ಯಶಸ್ಸಿಗೆ, ಈ ನನ್ನ ಉದ್ಯೋಗದಲ್ಲಿ ನಾನು ಏನು ಯಶಸ್ಸು ಕಾಣ್ತಾ ಇದ್ದೇನೆ, ಇದಕ್ಕೆ ನನ್ನ ತಂದೆ ತಾಯಿಯ ಹಾಗೂ ಗುರು ಹಿರಿಯರ ಆಶೀರ್ವಾದ, ನನ್ನ ಕುಟುಂಬದ ಸಹಕಾರ ಹಾಗೂ ಇದೆಲ್ಲಕ್ಕಿಂತ ಮಿಗಿಲಾಗಿ ನನ್ನ ಕಚೇರಿಯ ಮೇಲಧಿಕಾರಿಗಳು ಮತ್ತು ನನ್ನ ಟೀಮ್ ಅಂದರೆ ನನ್ನ ಸಹೋದ್ಯೋಗಿ ಬಂಧು ಭಗಿನಿಯರ ಸಹಕಾರದಿಂದನೇ ಈ ಯಶಸ್ಸು ಕಾಣಲಿಕ್ಕೆ ನಾನು ಸಾಧ್ಯ ಆಗಿದೆ ಅಂತ ಅನ್ಕೋತೀನಿ. ಇದಕ್ಕೂ ಮಿಗಿಲಾಗಿ ನಾನೊಂದು ಈ ಉದ್ಯೋಗಕ್ಕೆ ಸೇರಲಿಕ್ಕೆ ನನಗೆ ಸೂಕ್ತ ಮಾರ್ಗದರ್ಶನ ನೀಡಿ
ಕಾರಣೀಕರ್ತರಾದವನನ್ನು ನಾನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು. ನನ್ನ ತಂದೆಯ ಆಪ್ತ ಸ್ನೇಹಿತರಾದ ಈ ಊರಿನ ಹಿರಿಯರಾದ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾಗಿರತಂಥ ದಿವಂಗತ ಶ್ರೀ ಎನ್ ಡಿ ಭಟ್ ಸರ್ ಹಾಗೂ ಈ ಶಾಲೆಯಲ್ಲಿ ಹಿಂದೆ ಬೋಧಕೇತರ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ನಿಧನರಾಗಿರುವಂಥ ನಮ್ಮ KI ಭಟ್ ಸರ್ ಇವರನ್ನು ನಾನು ಯಾವಾಗಲೂ ಸ್ಮರಿಸುತ್ತೇನೆ. ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕು. ಅವರಲ್ಲದೆ ಹೋಗಿದ್ದರೆ ನಾನು ಈ ಉದ್ಯೋಗಕ್ಕೆ ಬರ್ತಾನೇ ಇರಲಿಲ್ಲ. KI ಭಟ್ ಸರ್ ಅವರು ನನ್ನ ಶೈಕ್ಷಣಿಕ ದಾಖಲೆಗಳು ಅದಕ್ಕೆ ಏನೇನು ಬೇಕಿತ್ತ ಎಲ್ಲ ಕಾಗದ ಪತ್ರಗಳನ್ನು ಮಾಡ್ಕೊಡ್ಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದರು ನನಗೆ. ಹಾಗಾಗಿ ನಾನು ಇದ್ರ ಬಗ್ಗೆ ಏನು ಕಲಿತಾನೇ ಇದ್ದೆ ಬಿಟ್ಟರೆ ನಾನು ಇದ್ರ ಬಗ್ಗೆ ಒಂಚೂರು ಎಣಿಸಿರ್ಲಿಲ್ಲ ನಾನು ಈ ಥರ ಇದಕ್ಕೆ ಬರ್ತೀನಿ ಅಂತ. ಹಾಗಾಗಿ KI ಭಟ್ ಸರನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ನಮ್ಮ ಈ ಶಾಲೆಗೆ ಹಿಂದಿನಿಂದಲೂ ಉತ್ತಮ ಒಂದು ಇತಿಹಾಸ ಇದೆ ಅನ್ನೋದು ಈಗ ಇಲ್ಲಿ ಆ ಸರ್ ಅವರು ಓದಿದ ವರದಿ ವಾಚನದಿಂದಾಗಲಿ ಅಥವಾ ಎಲ್ಲ ದಾಖಲೆಗಳು ಇದನ್ನು ಏನು ಮಕ್ಕಳುಗಳು ಈಗ ಇದು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಪಡೆದಂಥ ಇದು ಸಂದರ್ಭವನ್ನು ನೋಡಿದಾಗಲೇ ತಮಗೆಲ್ಲರಿಗೂ ಗೊತ್ತಾಗಿರ್ಬೋದು. ತುಂಬ ಉತ್ತಮ ಇತಿಹಾಸ ಇದೆ. ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ, ಇದು ಕನ್ನಡ ಮಾಧ್ಯಮ ಶಾಲೆ, ಕನ್ನಡ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡಿದಂಥ ತುಂಬ ಜನರು, ಈ ಊರಿನ ತುಂಬ ಜನರು ತಾಲೂಕು, ರಾಜ್ಯ, ದೇಶ, ವಿದೇಶಗಳಲ್ಲಿಯೂ ಕೂಡ ಅತ್ಯುನ್ನತ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾದವರು ಇದ್ದಾರೆ, ಸಲ್ಲಿಸ್ತಾನೂ ಇದ್ದಾರೆ. ಈ ಹಿಂದೆ ಒಂದು ಸಮಯದಲ್ಲಿ ಇದು ರ್ಯಾಂಕ್ ಗಳಿಸುವಂಥ ಶಾಲೆ ಅಂತ ಹೆಗ್ಗಳಿಕೆ ಕೂಡ ಇದೆ. ಇದಕ್ಕೆ ಸಾಕ್ಷಿ ನಮ್ಮ ಇವತ್ತಿನ ಅತಿಥಿ ದಿನೇಶ್ ಅಣ್ಣನವರೇ ಇದ್ದಾರೆ. ಅದಕ್ಕಾಗಿ ತುಂಬ ಹೆಮ್ಮೆ ಅನಿಸ್ತಿದೆ. ನನ್ನ ಶಾಲೆ ನನ್ನ ಹೆಮ್ಮೆನೇ ಯಾವಾಗಲೂ. ನನ್ನ ವಿದ್ಯಾರ್ಥಿ ಜೀವನ ಕೂಡ ನೆನೆಸ್ಕೊಂಡ್ರೆ ತುಂಬ ನೆನಪುಗಳಿವೆ, ಅದರಲ್ಲಿ ತುಂಬ ನೆನಪುಗಳಿವೆ. ಅದನ್ನೆಲ್ಲ ಹೇಳೋದಕ್ಕೆ ಈಗ ಸ್ವಲ್ಪ ಟೈಮ್ ಕೂಡ ಅಭಾವ ಇದೆ. ನಮ್ಮ ಪೂಜನೀಯ ಗುರುವೃಂದ, ಒಳ್ಳೆಯ ಸಹಪಾಠಿಗಳು, ಈಗಿನಂತೆ ಆವಾಗ ಸವಲತ್ತು ಕಡಿಮೆ ಆದರೂ ಕೂಡ ಉತ್ತಮ ಮಟ್ಟದ ಶಿಕ್ಷಣ, ಶಿಸ್ತು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇಂದಿನ ಮಕ್ಕಳಿಗೆ ಆ ರೀತಿ ಸೌಲಭ್ಯಗಳು ಜಾಸ್ತಿ ಇದ್ರೂ ಕೂಡ ಇಂದಿನ ಮಕ್ಕಳಿಗೆ ಹೋಲಿಸಿದರೆ ನಾವು ಸುಖಿ ವಿದ್ಯಾರ್ಥಿಗಳು. ಏಕೆಂದರೆ ನಾವು ಮಣ್ಣಿನಲ್ಲಿ ಆಟ ಆಡುವಂಥದ್ದು, ಬೆಟ್ಟೆ ಆಟ, ಕುಂಟಕಾಲು, ಕಣ್ಣು ಮುಚ್ಚಾಲೆ ಇಂಥದೆಲ್ಲ ಆಟ ಆಡಿಕೊಂಡು ಗುರುಗಳಿಂದ ಬಯಸ್ಕೊಂಡು ಪೆಟ್ಟು ತಿಂದರೂ ಕೂಡ ಒಳ್ಳೆಯ ಅಂಕ ಪಡೆದು ಶಾಬಾಸ್ಗಿರಿ ಪಡೆದದ್ದು ಉಂಟು. ನಮ್ಮ ಗುರುಗಳು ನೀಡುವ ಮಾರ್ಗದರ್ಶನವೇ ಇಂದು ನಮಗೆ ದಾರಿದೀಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇಂದು ಎಲ್ಲ ಬದಲಾಗಿದೆ. ಶಿಕ್ಷಣದ ಇದು ಬದಲಾಗಿದೆ. ಶಿಕ್ಷಕರು ಮಕ್ಕಳಿಗೆ ಹೊಡೆಯುವುದಿರಲಿ, ಸಿಟ್ಟಿನಿಂದ ದೊಡ್ಡದಾಗಿ ಕಣ್ಣು ಬಿಟ್ಟು ಗದರೋದು ಕೂಡ ಮಾಡಬಾರ್ದು ಅಂತ ಒಂದು ಆದೇಶ ಕೂಡ ಇದೆ. ಅಲ್ಲದೆ ಈಗಿನ ಮಕ್ಕಳಿಗೆ ನಾ ಮಾಡುತ್ತಿದ್ದ ಗ್ರಾಮ್ಯ ಆಟಗಳ ಬಗ್ಗೆ ಗೊತ್ತಿರಲಿಕ್ಕೇ ಇಲ್ಲ. ಯಾಕೆಂದರೆ ಈಗ ಈಗಿನ ಮೊಬೈಲ್ ಯುಗದಲ್ಲಿ ವಿವರಿಸುತ್ತಾ ಆನ್ಲೈನಲ್ಲಿ ಆಟ ಆಡಿಕೊಂಡೇ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಗಮನ ಬೇರೆ ಕಡೆಗೆ ದಿಕ್ಕುಗಳಲ್ಲಿ ಸಾಗ್ತಾ ಇದೆ. ಇದು ತೀರಾ ಒಂಥರ ಬೇಸರದ ಸಂಗತಿ. ನಿಮಗೆಲ್ಲ ಗೊತ್ತಿದೆ ನನ್ನ ಬಗ್ಗೆ. ನಮ್ಮ ಮನೆ ಇಲ್ಲೇ ಒಂದು 100 ಮೀಟ್ರ್ ದೂರ. ನಾನು ಬಂದಿರೋದು 3ನೇ ಕ್ಲಾಸ್ ಕಲಿಬೇಕಾದ್ರೆ. ಅದಕ್ಕಿಂತ ಮುಂಚೆ ನಾವು ಕುಮಟಾದ ಹಳಕಾರದಲ್ಲಿದ್ವಿ. ಯಾಕಂದರೆ ನನ್ನ ತಾಯಿ ಮನೆ ಮೂಲತಃ ಹಳಕಾರು. ನಾನು ಇಲ್ಲಿಯ ಕನ್ನಡ ಶಾಲೆಯಲ್ಲಿ ಕೂಡ ಕಲ್ತಿದ್ದೇನೆ. ತುಂಬ ಹೆಮ್ಮೆಯ ವಿಷಯ. ಇವರು ಬಂದು ಮನೆಗೆ ಒಮ್ಮೆ ನಾನು ಕೂತ್ಕೊಂಡಾಗ ಈ ಸರಿ ಈ ಥರ ಕಾರ್ಯಕ್ರಮ ಮಾಡ್ತೀವಿ, ಬರಬೇಕು ಅಂತ ಹೇಳಿದರು. ವಿಶೇಷವಾಗಿ ಶಾಂತಕ್ಕವರು ದರ್ಶನ ಇವತ್ತಾಗಿದ್ದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಇಲ್ಲಿ ತುಂಬ ನೆನಪುಗಳು ನನಗೆ ಬರ್ತಾ ಇದ್ದಾವೆ. ಯಾಕಂದರೆ ನಾನು ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ಕೆಲಸ ಮಾಡಿದರೂ ಕೂಡ ತಾಯಿ ಬೇರೆ ಅನ್ನೋದೇನಿರ್ತದೆ ಅದು ಈ ಕರ್ಕೆ ಮಣ್ಣಿನಲ್ಲೇ ಭದ್ರವಾಗಿ ನೆಲೆ ಊರಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರೆಂಬೆ ಕೊಂಬೆಗಳೆಲ್ಲ ಬೇರೆ ಕಡೆ ಹೋಗಿರ್ಬೋದು. ಇಲ್ಲಿ ಸಾವಿರಾರು ನೆನಪುಗಳು ಬರ್ತಾ ಇದ್ದಾವೆ. ಎಲ್ಲದೂ ಹೇಳೋದಕ್ಕೆ ಟೈಮ್ ಇಲ್ಲ. ರಾಮ್ ಭಂಡಾರಿ ಅವ್ರ ಜೊತೆ ಚೆಸ್ ಆಟ ಆಡಿದ್ದಿರ್ಬೋದು, ಅಥವಾ ಕೆಲವೊಂದು ವಿಷಯಗಳನ್ನು ನಾನು ಇಲ್ಲಿ ವಿಶೇಷವಾಗಿ ಸ್ಮರಿಸಬೇಕು. ಶ್ರೀಯುತ GM ಹೆಗಡೆ ಮಾಸ್ತರು ನನ್ನನ್ನು ಸ್ಪೆಷಲ್ ಆಗಿ ಅವ್ರ ಮನೆಗೆ ಇನ್ವೈಟ್ ಮಾಡಿ
ತುಂಬಾ ನನಗೆ ಹೆಲ್ಪ್ ಮಾಡಿದರು SSLCಲಿರುವಾಗ. ಅದೇ ರೀತಿ KMED ಮಾಸ್ಟರ್ ಇರ್ಬೋದು ಅಥವಾ ಕಾಳನ್ ಮಾಸ್ಟರ್ ಇರ್ಬೋದು, ಪೈ ಮಾಸ್ಟರ್ ಇರ್ಬೋದು, ಪ್ರತಿಯೊಬ್ಬರದ್ದು ನನಗೆ ನೆನಪು ಆವಾಗ ಆಗ್ತಾ ಇರುತ್ತೆ. PP ಸೂರ್ಯ ಅಕ್ಕವರು ಕೂಡ ತುಂಬಾ ನಮ್ಮನ್ನೆಲ್ಲ ಹಚ್ಕೊಂಡಿದ್ರು. ಹಾಗಾಗಿ ಇದು ತುಂಬ ಒಳ್ಳೆಯ ಶಾಲೆ. ಇದು ನನಗೆ ತುಂಬ ಭದ್ರವಾದಂತಹ ನೆಲೆಗಟ್ಟನ್ನು ಕೊಟ್ಟಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ರೀತಿ ಹಬ್ಬ. ಯಾಕಂದರೆ ನಮ್ಮ ಮಕ್ಕಳು ಬೆಳಗಿಂದನೂ ತಯಾರಿ ಮಾಡ್ತಾ ಇದ್ದಾರೆ. ಒಂದು ಶೈಕ್ಷಣಿಕ ಹಬ್ಬವಾಗಿ ಇದನ್ನು ಆಚರಣೆ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಅವರ ಅಭಿವೃದ್ಧಿಗಾಗಿ ಅವರನ್ನು ಹುರಿದುಂಬಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಅವ್ರು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ನಾವು ಸಹಾಯ ಮಾಡಬೇಕು. ಕರ್ಕಿಯೂರಿನ ಪ್ರತೀಕವಾದಂಥ ಈ ಚೆನ್ನಕೇಶವ ಪ್ರೌಢಶಾಲೆ ಬಾಕಿ ಎಲ್ಲ ಪ್ರೌಢಶಾಲೆಗಳಿಗಿಂತಲೂ ಹೆಚ್ಚು ಬೆಳೆದು ತಮ್ಮೆಲ್ಲರ ಸಹಕಾರದಿಂದ ಮುಂದೆ ಹೋಗ್ತಾ ಇದೆ. ಇಲ್ಲಿ ಕಲಿತಂಥ ಮಕ್ಕಳು ದೇಶ ವಿದೇಶಗಳಲ್ಲೂ ತಮ್ಮ ಹೆಸರನ್ನು ಹೆಚ್ಚು ಮಾಡಿದ್ದಾರೆ. ಇದನ್ನು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ತಮ್ಮ ಮೇಲಿದೆ. ತಾವು ಅದನ್ನೆಲ್ಲ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ಈ ವರ್ಷ ನಮ್ಮ ಶಾಲೆ 75ನೇ ವರ್ಷ ಆಚರಣೆ ಮಾಡಲಿಕ್ಕೆ ನಾವು ಆಡಳಿತ ಕಮಿಟಿಯವರು ಇಲ್ಲಿ ಮೀಟಿಂಗ್ ಮಾಡಬೇಕಾಗಿದೆ. ಅದರ ತಯಾರಿಗೆ ಅಂತ ಹೆಗಡೆಯಲ್ಲಿ 50 ವರ್ಷದ ಸಂಭ್ರಮ ಆಗಿತ್ತು. ಆ 50 ವರ್ಷದ ಸಂಭ್ರಮ ನೋಡಿ ನಾವು 75ನ್ನು ಹೇಗೆ ಮಾಡಬೇಕು ಅಂತ ನೋಡಲಿಕ್ಕೆ ಅಂತ ನಾನು ಹೋಗಿದ್ದೆ. ಆ ಟೈಮ್ದಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದರು, ಮಂಕಾಳು ವೈದ್ಯರವರೆಗೂ ಬಂದಿದ್ದರು. ಆ ಟೈಮಿಗೆ ನಾನು ಹೋಗಿಬಿಟ್ಟಿದ್ದೆ. ಆದರೆ ನಾವಿಲ್ಲಿ ಕಲಿಸಿದ ಸಂಸ್ಕಾರ ಅಲ್ಲಿ 2 ಜನ ಬಂದರು, ಸರ್ ನೀವಿಲ್ಲಿ ನಿಂತ್ಕೊಂಡು ನೋಡುವುದಲ್ಲ, ಬನ್ನಿ ಕೂತ್ಗಳೇ ನಾನು VIP ಚೇರ್ನ ಮೇಲೆ ಕೂರಿಸಿದ್ರು. ಇಲ್ಲಿ ಸಂಸ್ಕೃತ ಕಲಿತದ್ದು, ಆ ಸಂಸ್ಕೃತದಲ್ಲಿದ್ದಂಥ ಸಂಸ್ಕೃತಿ ಸಂಸ್ಕಾರ ಅವ್ರಿಗೆ ಬಂದದ್ರಿಂದ ಈ ಸಂಸ್ಕೃತದ ಎಲ್ಲ ಪಾಸಾಗಿದ್ದಕ್ಕೆ ಅವರಿಗೆ ಸಂಸ್ಕೃತ ಸಂಗೀತ ಎಲ್ಲ ಬಂದಿದೆ. ಅದಲ್ಲಿ ನೋಡಿದೆ ಎಲ್ಲ ಸನ್ಮಾನ ಮಾಡಿದ್ರು. ಸುಮಾರು 15-20 ಜನರಿಗೆ ಸನ್ಮಾನ ಕರೆದ್ರು. ಎಲ್ಲ ಸನ್ಮಾನಿತರು ನಮ್ಮ ಚೆನ್ನಕೇಶವ ಹೈಸ್ಕೂಲಿನ ಹಳೆಯ ವಿದ್ಯಾರ್ಥಿಗಳೇ ಅಂತ ಹೇಳಲಿಕ್ಕೆ. ಅಂದರೆ ನಾವು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಒಂದು ಜನರನ್ನು ನಾವು ಕೊಟ್ಟಾಗಾಯಿತು. ಅಷ್ಟು ವಿದ್ಯಾರ್ಥಿಗಳು ನಮ್ಮ ಹೈಸ್ಕೂಲಿನ ಹಳೆಯ ವಿದ್ಯಾರ್ಥಿಗಳೇ ಆಗಿದ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮ ಪೂಜಿತ ಮಹಾಗಣಪತಿಯನ್ನ ಹಾಗೂ ಕ್ಷೇತ್ರದ ಆರಾಧ್ಯ ದೈವನಾದ ಚನ್ನಕೇಶವನಿಗೆ ತಲೆಬಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೂ ಹಾಗೂ ಸೇರಿದ ಸರ್ವರಿಗೂ ನಮಿಸುತ್ತಾ, ಏಕದಿಂದಲನೇಕ ಮತ್ತನೇಕದಿಂದ ಏಕ ವಿಕ್ರಮವೇ ವಿಶ್ವದಂಗಾಂಗ ಸಂಬಂಧ ಲೋಕದಲ್ಲಿ ಜಾತಿಯಲ್ಲಿ ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ ಸಾಕಲ್ಯದರಿವಿರಲಿ ಮಂಕುತಿಮ್ಮ. ಯಾವುದೇ ಸಂಸ್ಥೆಯ ಯಶಸ್ಸು ಎಲ್ಲರ ಸಹಾಯ ಸಹಕಾರ ಸಹಬಾಳ್ವೆ ಸಾಮೂಹಿಕ ಏಕ ನಿರ್ಧಾರದಿಂದ ಮಾತ್ರ ಸಾಧ್ಯ ಎಂಬ ಮಂಕುತಿಮ್ಮನ ಕಗ್ಗವನ್ನು ಸ್ಮರಿಸುತ್ತಾ, ಸಂಸ್ಥೆ ನಡೆದು ಬಂದ ದಾರಿ ಉದ್ದೇಶ ಪ್ರಗತಿ ಸಾಧನೆಗಳ ಸೀಮಾವಲೋಕನ ಸಾಧಕರ ಯಶೋಗಾಥೆಯನ್ನ ತಿಳಿಸುವುದೇ ವರದಿ ವಾಚನ ಎಂದು ಹೇಳುತ್ತಾ, ಹೊಸ ವರ್ಷದ ಹೊಸ್ತಿಲಿನಲ್ಲಿ ಶುಭ ಶುಕ್ರವಾರದ ಈ ಶುಭಗಳಿಗೆಯಲ್ಲಿ ತಮ್ಮ ಜ್ಞಾನ ದೇಗುಲದ ವಾರ್ಷಿಕ ಸಾಧನೆಯನ್ನ ತಮ್ಮ ಮುಂದೆ ತೆರೆದಿಡಲು ಸಂತಸವೆನಿಸುತ್ತದೆ. 1937ರಲ್ಲಿ ಸ್ಥಾಪನೆಗೊಂಡ ಈ ವಿದ್ಯಾಸಂಸ್ಥೆ 87 ಸಂವತ್ಸರಗಳನ್ನು ಪೂರೈಸಿದೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವರ್ಷ 1950 ಪರಿಗಣಿಸಿದಾಗ 2025ನೇ ವರ್ಷ ವಜ್ರ ಮಹೋತ್ಸವ ಸಂಭ್ರಮಕ್ಕೆ ಸಕಾಲ ಎನ್ನುವುದು ಸಂತೋಷದ ವಿಚಾರ. 2000ನೇ ವರ್ಷವನ್ನ ಸುವರ್ಣ ಸಂಭ್ರಮವನ್ನಾಗಿ ಆಚರಿಸಿರುವುದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃಪರಂ ಎಂಬ ಸಂಸ್ಕೃತದ ಉಕ್ತಿಯಂತೆ, ಅಂದರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಎಂಬ ಪರಮೋಚ್ಚ ಧ್ಯೇಯವನ್ನ ಮುಂದಿರಿಸಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ದಾರಿ ಎರೆಯುತ್ತಾ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ತುಂಬುವುದೇ ಶಿಕ್ಷಣ ಎಂಬ ವಿವೇಕಾನಂದರ ನುಡಿಯಂತೆ ಶಿಕ್ಷಣ ಕಲೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುತ್ತಾ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ತನಕ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಸಾಂಸ್ಕೃತಿಕ ವಿದ್ಯಾಮಾನಿಗಳ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಪ್ರಾಮಾಣಿಕವಾಗಿ ವಿದ್ಯಾದಾನ ಮಾಡುತ್ತಾ ಅನರ್ಘ್ಯ ರತ್ನಗಳನ್ನ ಸಮಾಜಕ್ಕೆ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ದಿನಾಂಕ 18/12/2024 ಮಾನ್ಯ ಉಪನಿರ್ದೇಶಕರು ಕಾರವಾರ ಇವರ ಶೈಕ್ಷಣಿಕ ತಂಡ ತಪಾಸಣೆ ಮಾಡಿ ಪರಿಶೀಲಿಸಿ ಉತ್ತಮವಾಗಿದೆ ಎಂದು ಪ್ರಶಂಸನೆ ನೀಡಿರುವುದು ಉಲ್ಲೇಖನೀಯ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 139 ವಿದ್ಯಾರ್ಥಿಗಳು 112 ವಿದ್ಯಾರ್ಥಿಗಳನ್ನ ಒಳಗೊಂಡು ಒಟ್ಟಿಗೆ 251 ವಿದ್ಯಾರ್ಥಿಗಳಿದ್ದು 4 ಶಿಕ್ಷಕರು 5 ಶಿಕ್ಷಕಿಯರು 3 ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ 4 ಅಡುಗೆ ಸಿಬ್ಬಂದಿಗಳು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಾ ಮುನ್ನಡೆಯುತ್ತಿದೆ. ಏಪ್ರಿಲ್ 2024ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಶಾಲಾ ಫಲಿತಾಂಶ 94.84 ಆಗಿದೆ. ಕುಮಾರಿ ಧನ್ಯ ತಿಮ್ಮಣ್ಣ 95.36 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು,
ಕುಮಾರಿ ಮೇಘಾ ರಾಮ್ಗೌಡ 93.12 ಅಂಕ ಪಡೆದು ದ್ವಿತೀಯ ಸ್ಥಾನವನ್ನು, ಕುಮಾರಿ ಬಿಂದು ಗೋವಿಂದ್ ನಾಯ್ಕ್ 91.36 ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. 13 ವಿದ್ಯಾರ್ಥಿಗಳು ಅಗ್ರಶ್ರೇಯಾಂಕ, 57 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ, 14 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಗುಣಮಟ್ಟದ ಫಲಿತಾಂಶವನ್ನ ಈ ವರ್ಷವೂ ಕಾಯ್ದುಕೊಳ್ಳಲಾಗಿದೆ. ಶ್ರೀ ಗಜಾನನ ಹೆಗಡೆ ಅಧ್ಯಕ್ಷರು, ಶ್ರೀ ಚೆನ್ನಕೇಶವ ಸಹಕಾರಿ ವಿದ್ಯಾಸಂಘ ಕರ್ಕಿ ಇವರು ಪ್ರತಿ ತಿಂಗಳು ಶಾಲೆಯ ಇಂಟರ್ನೆಟ್ ಸೌಲಭ್ಯಕ್ಕಾಗಿ ಬರುವ ವೆಚ್ಚವನ್ನ ಅವರೇ ಭರಿಸುತ್ತಿದ್ದಾರೆ. ಶ್ರೀ ವಿಠಲ್ ಭಟ್ ದೇವರ ಆಟ ಇವರು ಸುಮಾರು 20,000 ರೂಪಾಯಿ ಬೆಲೆ ಬಾಳುವ ಅಹುಜಾ ಪೋರ್ಟೇಬಲ್ ಮೈಕ್ ಸಿಸ್ಟಮ್ ಅನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ಪ್ರತಿ ವರ್ಷದಂತೆ ವಿನೂಸ್ ಗೆಳೆಯರ ಬಳಗ ಕ್ರೀಡಾ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಹುಮಾನ ನೀಡುತ್ತಿರುವುದು ಅನುಕರಣೀಯ ವಿಚಾರವಾಗಿದೆ. ಕರ್ಕಿಯ ಶ್ರೀ ಚೆನ್ನಕೇಶವ ದೇವಸ್ಥಾನದ ಆಡಳಿತ ಕಮಿಟಿಯಾದ ಹವ್ಯಕ ಗ್ರಾಮ ಸಂಸ್ಥೆಯಿಂದ ಶಾಲೆಗೆ ಉಪಯುಕ್ತವಾದ ಸುಮಾರು 1,000 ಹಂಚನ್ನ ಉಚಿತವಾಗಿ ನೀಡಿರುತ್ತಾರೆ. ಈ ಮೇಲಿನ ಎಲ್ಲ ವಿದ್ಯಾಭಿಮಾನಿಗಳನ್ನ ಶಾಲೆಯ ಪರವಾಗಿ ಅಭಿನಂದಿಸುತ್ತೇವೆ. ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು, ಕೇವಲ ಚೀಲಗಳಾಗಬಾರದು ಎಂಬ ಕುವೆಂಪುರವರ ಮಾತನ್ನ ಸ್ಮರಿಸುತ್ತಾ ವಿದ್ಯಾಮಂದಿರದ ಸರ್ವಾಂಗೀಣ ಅಭಿವೃದ್ಧಿಗೆ ಸದಾಕಾಲ ಮಾರ್ಗದರ್ಶನ ನೀಡುತ್ತಾ ಪ್ರೋತ್ಸಾಹಿಸುತ್ತಿರುವ ಆಡಳಿತ ಮಂಡಳಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀ ಗಜಾನನ ಹೆಗಡೆ ಅವರಿಗೆ, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೆ, ಶಾಲೆಯ ಹಿತೈಷಿಗಳಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವೃಂದಗಳಿಗೆ ಅಭಿವಂದನೆಗಳನ್ನ ಸಲ್ಲಿಸುತ್ತೇವೆ. ವಿದ್ಯಾಲಯದ ಆವರಣದಲ್ಲಿ ಸೇರಿದ ಸರ್ವರಿಗೂ ಒಳಿತಾಗಲಿ ಮತ್ತು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಷೇತ್ರದ ಆರಾಧ್ಯ ದೈವನಾದ ಶ್ರೀ ಚೆನ್ನಕೇಶವನು ವಿದ್ಯಾ ಬುದ್ಧಿಯನ್ನ ಕೊಡಲಿ ಎಂದು ಈ ಸಂದರ್ಭದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತೇವೆ. ಈ ಜ್ಞಾನ ದೇಗುಲದ ಪಾವಿತ್ರ್ಯವನ್ನು ಉಳಿಸಿ ಬೆಳೆಸೋಣ. ಹೊಸ ಯೋಜನೆಗಳ ಮುಖೇನ ಹೆಚ್ಚಿನ ಕಾರ್ಯವನ್ನು ಕೈಗೊಂಡು ಈ ಶಾಲೆಯ ಕೀರ್ತಿಯನ್ನ ಉತ್ತುಂಗಕ್ಕೆ ಏರಿಸೋಣ ಎನ್ನುತ್ತಾ, ಧರ್ಮದ ಗಡಿಯನ ದಾಟಲು ಬೇಡಿ, ಕರ್ಮದ ಕೋಲನ ಬಿಡದಲೇ ಓಡಿ, ಮರ್ಮವ ತಿಳಿದೆಲ್ಲರೂ ಮಾತಾಡಿ, ಚರ್ಮದ ದೇಹವ ಸಾರ್ಥಕ ಮಾಡಿ ಎಂಬ ಮಾತನ್ನು ಹೇಳ್ತಾ, ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ಲೋಕಾ ಸಮಸ್ತ ಸುಖಿನೋ ಭವಂತು, ಶುಭಕರವಾಗಲಿ ಸನ್ಮಂಗಳವಾಗಲಿ ಎಂದು ಪ್ರಾರ್ಥಿಸುತ್ತಾ ವರದಿಗೆ ಪೂರ್ಣವಿರಾಮವನ್ನ ಇಡುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಭೇದವನರಿಯದು ನೀಲ ಗಗನ, ಒಂದೇ ಮಣ್ಣಲ್ಲಿ ಎಲ್ಲರ ಜನನ, ಒಂದೇ ದಿಕ್ಕಲ್ಲಿ ಎಲ್ಲರ ಪಯಣ, ನುಡಿಯಲಿ ಮಿಡಿಯಲಿ ಅಂತಃಕರಣ ಎಂಬ ಮಾತನ್ನ ಹೇಳುತ್ತಾ ಇಂದಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಾದಂತಹ ಶ್ರೀಯುತ ದಿನೇಶ್ ಆರ್ ಭಾಗವತ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು, ಅಭಿವಂದನೆಗಳು. ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಶ್ರೀಯುತ ಗಜಾನನ್ ಹೆಗಡೆಯವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು, ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಆದಂತಹ ಶ್ರೀಮತಿ ಭಾರತಿ ಕರ್ಕಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು, ಅಭಿನಂದನೆಗಳು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನ ಪ್ರೋತ್ಸಾಹಿಸುತ್ತಾ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಲು ಕಾರಣೀಕರ್ತರು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಶ್ರೀಯುತ ಯಲ್ಲಮೇಡೆ ಸರ್ ಅವರು, ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು, ಅಭಿನಂದನೆಗಳು. ಶಾಲೆಯ ಮೇಲಿನ ಅಭಿಮಾನದಿಂದ ವಿಶೇಷ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ಸೇತುಬಂಧ ಟ್ರಸ್ಟ್ ಕರ್ಕಿ ಇವರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳು, ಅಭಿನಂದನೆಗಳು. ಯಾವತ್ತು ಶಾಲಾ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಶಾಲಾ ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳಿಗೂ ವಂದನೆಗಳು, ಅಭಿನಂದನೆಗಳು. ಶಾಲೆಯ ಮೇಲಿನ ಅಭಿಮಾನದಿಂದ ದತ್ತು ನಿಧಿಗಳನ್ನು ಇಟ್ಟು ಶಿಷ್ಯ ವೇತನವನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ದಾನಿಗಳಿಗೂ ಅನಂತ ಧನ್ಯವಾದಗಳು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ವಿನಸ್ ಗ್ರೂಪ್ ಕರ್ಕಿ ಇವರಿಗೂ ಸಹ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಪಾಲಕ ಪೋಷಕರಿಗೆ, ಊರಿನ ನಾಗರಿಕರಿಗೆ ಹಾಗೂ ಶುಭ ಹಾರೈಕೆಯೊಂದಿಗೆ ಸಂದೇಶವನ್ನು ಕಳಿಸಿದಂತಹ ಮಹನೀಯರಿಗೆ,
ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿದವರಿಗೆ, ಆರಕ್ಷಕ ಸಿಬ್ಬಂದಿಗಳಿಗೆ, ಮೈಕ್ ಮತ್ತು ಸ್ಟೇಜ್ ವ್ಯವಸ್ಥೆಯನ್ನು ಮಾಡಿದಂತಹ ವ್ಯವಸ್ಥಾಪಕರಿಗೆ, ನುಡಿಸಿರಿ ವಾಹಿನಿಗೆ, ಹೀಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಸರ್ವರಿಗೂ ವಂದನೆಗಳು, ಅಭಿನಂದನೆಗಳು. ಮತ್ತೊಮ್ಮೆ ಎಲ್ಲರನ್ನ ವಂದಿಸುತ್ತಾ ನಮ್ಮ ವಿದ್ಯಾರ್ಥಿಗಳ ಮನರಂಜನಾ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಮೊದಲನೇ ಕಾರ್ಯಕ್ರಮ ಶುರು ಮಾಡೋಣವಾ? ಎಸ್. ದೀಪವು ಅಜ್ಞಾನವೆಂಬ ಅಂಧಕಾರದಿಂದ ಸುಜ್ಞಾನವೆಂಬ ಬೆಳಕಿನ ಜ್ಞಾನದ ಸಂಕೇತ. ತಾವುರಿದ ಸುತ್ತಲೂ ಬೆಳಕನ್ನು ನೀಡುವ ತ್ಯಾಗದ ಸಂಕೇತ. ಅರಸನಿಗಾಗಲಿ ಬಡವನಿಗಾಗಲಿ ಸಮಾನ ಬೆಳಕನ್ನು ನೀಡುವ ತ್ಯಾಗದ ಸಂಕೇತ, ಸಮಾನತೆಯ ಸಂಕೇತ. ಇಂತಹ ಶ್ರೇಷ್ಠತೆ ಹೊಂದಿದ ದೀಪರಥ್ಯದ ಮೂಲಕ ವಿಘ್ನ ವಿನಾಶಕರನ್ನು ಸ್ಮರಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಕ್ಷತಾ ಹಾಗೂ ಸಂಗಡಿಗರು. ಗಣಪತೆ ಪರಿಪೂರ್ಣದಂ ಈ ಬಾಳು ಭಜಿಸಲು ಸುಖದಾಯಕನಂ ಈ ಬಾಳು ಗಣಪತೆ ಪರಿಪೂರ್ಣನಂ ಈ ಬಾಳು ಭಜಿಸಲು ಸುಖದಾಯಕನಂ ಪ್ರಭು ಗಣಪತೆ ಪರಿಪೂರ್ಣನಂ ಬಾಳು ಭಜಿಸಲು ಸುಖದಾಯಕನಂ ಬಾಳು ಪ್ರಭು ಗಣಪತೆ ಪರಿಪೂರ್ಣನಂ ಬಾಳು ಭಜಿಸಲು ಸುಖದಾಯಕನಂ ಬಾಳು ಪ್ರಭು ಗಣಪತೆ ಪರಿಪೂರ್ಣನಂ ಬಾಳು ಭಜಿಸಲು ಸುಖದಾಯಕನಂ ಬಾಳು ಪ್ರಭು ಗಣಪತೆ ಗಣಪತೆ ಗಣಪತಿ ಗಣಪತಿ ರಿದ್ಧಿ ಸಿದ್ಧಿಪತಿ ನಿನ್ನ ಕೊಂಡಾಡಲು ಅಗಣಿತ ದೋಷ ವಿನಾಶ. ರಿದ್ಧಿ ಸಿದ್ಧಿಪತಿ ನಿನ್ನ ಕೊಂಡಾಡಲು ಅಗಣಿತ ದೋಷ ವಿನಾಶ. ಶಾಸ್ತ್ರ ಚಿತ್ತ ಸೌಭಾಗ್ಯ ಕುಳಿತು ಪಾಲಿಸು ಜಗದ ಪ್ರಕಾಶ. ಶಾಸ್ತ್ರ ಚಿತ್ತ ಸೌಭಾಗ್ಯ ಕುಳಿತು ಪಾಲಿಸು ಜಗದ ಪ್ರಕಾಶ. ಗಣಪತಿ ಪರಿಪೂರ್ಣನಂ ಬಾಳು ಭಜಿಸಲು ಸುಖದಾಯಕನಂ ಬಾಳು ಪ್ರಭು ಗಣಪತಿ ಪರಿಪೂರ್ಣನಂ ಬಾಳು ಭಜಿಸಲು ಸುಖದಾಯಕನಂ ಬಾಳು ಪ್ರಭು ಗಣಪತಿ ಗಣಪತಿ ಗಣಪತಿ.
ಹೇಳಿದಂತೆ ಶ್ರೀಮನ್ನಾರಾಯಣನ ಪೂರ್ವಾನುಗ್ರಹಕ್ಕಾಗಿ ರಾಜ ಮಾತ್ರವಲ್ಲದೆ ಸಾಕೇತ ನಾಡಿನ ಸಮಸ್ತ ಪ್ರಜೆಗಳು ಏಕಾದಶಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಿದ್ದ ಪರಿಣಾಮವಾಗಿ ರಾಜ್ಯ ಸುಭಿಕ್ಷವಾಗಿದೆ. ಸತ್ಯ ಧರ್ಮದ ನೆಲೆಯಲ್ಲಿ ಆಡಳಿತವನ್ನು ನಡೆಸಿಕೊಂಡು ಬಂದಿರುವಂತಹ ತಂದೆಯವರು ನನ್ನನ್ನು ಕರೆದು ಪಟ್ಟಾಭಿಷಕ್ತನಾಗಿ ರಾಜ್ಯವಾಡುವ ಮಗನೇ ಎಂದಾಗ ಸಂತಸದಿಂದಲೇ ಒಪ್ಪಿ ಬೀಳ್ಕೊಟ್ಟವರಾದರು. ಹರಿ ಭಕ್ತರಲ್ಲಿ ದುರಸಲ್ಲದು ಎಂಬ ಕಿವಿಮಾತನ್ನು ಹೇಳಿದ್ದಾರೆ. ಹಾಗಾಗಿ ತಡ ಮಾಡುವುದಲ್ಲ, ಸಕಲ ಸೇನಾ ಸಮೇತನಾಗಿ ದಿಗ್ವಿಜಯಕ್ಕಾಗಿ ತೆರಳುತ್ತೇನೆ. ದಿಗ್ವಿಜಯಕ್ಕಾಗಿ ಹೊರಟಂತ ನಾನು ಪ್ರತಿಷ್ಠಾ ನಗರದ ಚಕ್ರವರ್ತಿ ಭರತನನ್ನ ಗೆದ್ದೆ. ಈಗ ಉಳಿದಿರುವುದು ನಾಗಲೋಕದ ರಸ ಕಂಬಲಾಶ್ವ. ಹಾಗಾಗಿ ಅತ್ತ ಕರೆ ತರ್ತೇನೆ.
chum tam takita takadim takita takatom takita takanam takita takaram chum takita chum takita chum takita chum takam takita takadim takita takatom takita takanam takita takatat tikta kadalgar chum kadalgar chum kadalgar chum takita kadalgar chum kadalgar chum kadalgar chum tikta kadalgar chum kadalgar chum kadalgar chum ವಂದನೋ ಗೋವಿಂದ ಚಂದದಿಯ ಅನಂತ ಸುಂದರಿಯ ಮಂದಿರಕ್ಕೆ ಸುಂದರ ಕಾರಣಂದ ಕಂದ ಗಂಭೀರ ಸುಂದರ ಕಾರಣಂದ ಕಂದ ಗಂಭೀರ ಇಂದು ವದನಿಯರ ಮುಖಗಳನ್ನು ನೋಡಿದ ಇಂದು ವದನಿಯರ ಮುಖಗಳನ್ನು ನೋಡಿದ ಕಂದ ಕುಸುಮ ಕಂದ ಕುಸುಮ ಕಂದ ಕುಸುಮ ಕರದಿಂದ ಮುಡಿಸಿದ ಕಂದ ಕುಸುಮ ಕರದಿಂದ ಮುಡಿಸಿದ ಬಂದನೋ ಗೋವಿಂದನೋ ವರದಿಂದ ನಯನ ದಿಯ ಬಲದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬಲದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬಲದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬಲದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಮಾವಿನ ಬೇರಾಗಿ ಇರುವೋಳೆ ಹೊಲ್ಗಾದ ಸದ್ದಿಗೆ ಹುಡುಗೋಳೆ ಹುಡುಗೋಳೆ ಹೊಲ್ಗಾದ ಸದ್ದಿಗೆ ಹುಡುಗೋಳೆ ಸರಸ್ವತಿಗೆ ನಮ್ಮಾಲಿಗೆ ತೊಡರ ನೀ ಗಲ್ಪ ನಿಂಬಿಯ ನಿಂಬಿಯ ಬಲದ ಮ್ಯಾಗಳ ಚಂದ್ರಮ ಚೆಂಡಾಡಿದ 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 ನಿಂಬಿಯ ನಿಂಬಿಯ ಬಲದ ಮ್ಯಾಗಳ ಚಂದ್ರಮ ಚೆಂಡಾಡಿದ
ಚಂದ್ರಮ ಚೆಂಡಾಡಿದ ನಿಂಬಿಯ ಬನದಂಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದಂಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ ಶಾಲೆಗೆ ಹೋದಾಗ ಕಲಿಸಿದವಳೀಕೆ ಶಿಕ್ಷಕಿ. ಜೊತೆಯಲ್ಲಿ ಆಟವಾಡಿ ಕಾಳಜಿ ವಹಿಸಿದೀಕೆ ಸಹೋದರಿ. ನಿರಾಶನಾದಾಗ ಸಂತೈಸಿ ಜೊತೆಯಲ್ಲಿ ನಿಲ್ಲುವಳೀಕೆ ಮಡದಿ. ಕೋಪವನ್ನು ಕರಗಿಸಿ ನಗುವ ತರಿಸುವಳೀಕೆ ಮಗಳು. ಸತ್ತಾಗ ನಮ್ಮನ್ನು ಕರೆದುಕೊಳ್ಳುವಳೀಕೆ ಭೂಮಿ ತಾಯಿ. ನೀವೊಬ್ಬ ಪುರುಷನಾದರೆ ಸ್ತ್ರೀಯರನ್ನು ಗೌರವಿಸಿ, ಸ್ತ್ರೀಯರಾದರೆ ಹೆಮ್ಮೆ ಪಡಿ ಎಂಬ ಉತ್ತಮ ಸಂದೇಶವನ್ನು ನೃತ್ಯದ ಮೂಲಕ ತಿಳಿಸಿಕೊಟ್ಟಂತ ಸಿಂಚನ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಒಂದು ಈತ ನಿಕಲ್ನ ಎದುರುಗು ಯಕ್ಷ ನೃತ್ಯದ ಮೂಲಕ ಕಣ್ಣು ಅಕ್ಕ ಮನಕು ಆನಂದ ಕೊರಗು ಬರುಂದಲ್ಲಾರು. ಅರೆ, ಇದು ತುಳು ಭಾಷೆ ಅಲ್ವಾ? ಆಂದ ನಿಗಲ್ಕ ತುಳು ಬರ್ಪುಂಡ. ನನಗೆ ತುಳು ಬರುವುದಿಲ್ಲ ಮಾರಾಯರೆ, ಆದ್ರೆ ತುಳುನಾಡಿನೊಂದು ನೃತ್ಯ ನೋಡ್ಬೇಕಂತ ಭಾರಿ ಅನಿಸ್ತಾ ಉಂಟು. ನೋಡ್ಕೊಂಡ್ ಬರೋಣ್ವಾ? ಎಸ್. ಇದೀಗ ನಿಮ್ಮ ಮುಂದೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದೀಕ್ಷಾ ಹಾಗೂ ಸಂಗಡಿಗರು ಯಕ್ಷ ನೃತ್ಯ. ಬೆಳಕಿನ
ಇಷ್ಟೆಲ್ಲ ಜನ ಇದ್ದೀರಾ, ಅಲ್ಲಿ ತನ ಬರೋಕ್ಕಾಗಲ್ಲ, ಅಲ್ಲಿಂದಲೇ ಆಶೀರ್ವಾದ ಮಾಡ್ಬಿಡಿ. ಓಂ ತಾತ ದೀದಿ ತು ತೋ ದೇ ಜೈ ಜೋ ತಮ್ಮ ಓಂ ತಾತ ದೀದಿ ಜು ಜೋ ದೇ ಜೈ ಜೋ ತಮ್ಮ ಓಂ ಎ ಬಿ ಸಿ ಡಿ ಎಫ್ ಜಿ ಎಚ್ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಸೋ ಯಾರು ತುಟ್ಟು ಬಿಟ್ಟು ಸ್ವಲ್ಪ ತುಂಟ, ನೀವು ಅಪ್ಪತ್ತ ತಿಳ್ಕೊಳ್ಬೇಡಿ. ಸರಿ ಸರಿ ಮಾಂಗಲ್ಯ ಧಾರಣೆ ಆಗ್ಲಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ನನ್ ಮದ್ವೆ ಕಡೆ ಇವತ್ತು ಬೇಗ ಬಂದ್ಬಿಡಿ, ಕರಿಮಣಿ ಮಾಲೀಕ ಇಲ್ಲೇ ಇದ್ದಾನೆ. ಅಮ್ಮ ತಾಯಿ ಕಾಮಿನಿ ಕೂತ್ಕೊಳ್ಳೆ, ಇವತ್ತು ನಿನ್ ಮದುವೆ ಕಡೆ, ಇವತ್ತಾರು ನಿನ್ ಮೊಬೈಲ್ ಬಿಡೆ ಮಾರೈತಿ. ಹಾ ಸರಿ ಸರಿ, ಮತ್ತೆಲ್ಲರೂ ಎದ್ದು ಹೋಗ್ತೀಯಾ? ಮಾಂಗಲ್ಯ ಧಾರಣೆ ಆಗ್ಲಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾಕಿಷ್ಟೊತ್ತು ಲೇಟು? ಇವತ್ತು ನನ್ನ ಮದ್ವೆ ಕಡೆ ಜಸ್ಟ್ ನನ್ನ ಗಂಡ ನಂಗೆ ತಾಳಿ ಕಟ್ಟೇ ಬಿಡ್ತಿದ್ದ, ಸ್ವಲ್ಪ ಹೊತ್ತಲ್ಲಿ ತಪ್ಪಾಯ್ತು, ಈಗ ತಾಳಿ ಕಟ್ತಾನೆ ಬಿಡು. ಅಯ್ಯೋ ದೇವ್ರೆ, ಯಾಕೆ ತಾಯಿ ಮದ್ವಿ ದಿನಾರು ಫೋನ್ ಪುಷ್ಪ ಅತ್ತಿಯಲ್ಲ ಮಾರೈತಿ, ಕೂತ್ಕೊಳ್ಳೆ. ಸರಿ ಶಾಸ್ತ್ರಿಗಳು, ತಾಳಿ ಕಟ್ಟಿ ಏ ಮಾರೈತಿ, ಕರಿಮಣಿ ಮಾಲೀಕ ಅಲ್ಲಿದ್ದಾನೆ, ನಾನಲ್ಲ ಕರಿಮಣಿ ಮಾಲೀಕ. ನಿಮ್ದು ಹಾ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ನಿಂಗೆ. ಹಾ ಅಕ್ಷತೆ ತಗೋಬರ್ರ. ಹಾ ನಾನು ಮೊಡಿ ಮೇಲೆಲ್ಲ ಬೀಳ್ಸ್ಬಿಟ್ಟ. ಏನ ನಿನ್ ಮಗ ಸ್ವಲ್ಪ ತಲೆನಾ? ತುಂಟ ಮಕ್ಕಳ ಸೌಖ್ಯ. ಮಾಂಗಲ್ಯ ಧಾರಣೆ ಆಗ್ಲಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಆಯ್ತು, ಎಲ್ಲ ಆಯ್ತು. ಈಗ ಅರುಂಧತಿ ನಕ್ಷತ್ರ ತೋರಿಸೋ ಕಾರ್ಯಕ್ರಮ. ಹೋಗು ಅರುಂಧತಿ. ಹಾ ಬನ್ನಿ ಬನ್ನಿ. ಹಾ ಪಾರ್ಥ, ಕೈ ಬಿಡು ಪಾರ್ಥ. ಈಗ ನೀನು ನಿನ್ನ ಧರ್ಮಪತ್ನಿಯಾದ ಕಾಮಿನಿಗೆ ಅರುಂಧತಿ ನಕ್ಷತ್ರ ತೋರಿಸು. ಶಾಸ್ತ್ರಿಗಳ ಅರುಂಧತಿ ನಕ್ಷತ್ರ ಕಾಣಿಸ್ತಿಲ್ಲಲ್ಲ? ಅದು ಕಾಣಿಸುವುದಿಲ್ಲ, ಆದ್ರೆ ಅದು ಕಾಣಿಸ್ತದೆ ಅನ್ನೋ ತರ ನೀನು ನಿನ್ನ ಧರ್ಮಪತ್ನಿಯಾದವಳಿಗೆ ಕಾಣಿಸು. ಶಾಸ್ತ್ರಿಗಳೇ, ಭವಿಷ್ಯ ಗಂಡ್ಮಕ್ಳು ಇಲ್ಲಿಂದನೇ ಸುಳ್ಳು ಪ್ರಾರಂಭ ಆಗಿರ್ಬೇಕಲ್ಲ? ಹಾ ಹಾ ಹೌದೌದು. ಶಾಸ್ತ್ರಿಗಳ ಅರುಂಧತಿ ನಕ್ಷತ್ರ ನನ್ನಾಗೆ ಕಾಣಿಸ್ತಿದೆ. ನೋಡ್ರಿ ಅಲ್ಲೋಡೆ, ಯಾವಳು ಅರುಂಧತಿ? ಈಗ ತಾನೇ ಮದುವೆ ಆಗಿದೆ, ಮತ್ತೊಬ್ಬ ತಪ್ಪು ತಿಳ್ಕೊಳ್ಬೇಡಿ, ಒಂದ್ ಸ್ವಲ್ಪ
ಅಂತಿಂತವ್ರ ಬುದ್ಧಿ ಮಾಡ್ತ್ರು ಮರೆ ದೇವ್ರೇ. ಹೌದು ಶಾಸ್ತ್ರಿಗಳೇ, ನಿಮ್ ತಲೆ ಮೇಲಿಂದ ದೊಡ್ಡ ಜವಾಬ್ದಾರಿ ಇಳ್ದಂಗಾಯ್ತು. ಎಂತ ಜವಾಬ್ದಾರಿ ಮಾಡಿದೆ? ಕುಬ್ಜ ದೋಷೆ ಹುಡುಗನ್ ಮದ್ವೆ ಮಾಡ್ಕೊಳ್ಳಿಲ್ವಾ? ನಾ ಹೇಳಿದ್ದು ಕುಜ ದೋಷ ಹುಡುಗನ್ ಹುಡ್ಕೊಂಡು ಹೇಳಿ, ಕುಬ್ಜ ದೋಷ ಅಲ್ಲ. ಶಾಸ್ತ್ರಿಗಳೇ, ಕುಬ್ಜ ದೋಷ ಅಲ್ವಾ ಹಾಗಾದ್ರೆ? ಹಾ ಮರೇನೆ ಏನ್ ಮಾಡ್ಬಿಟ್ಟೆ ನೀನು? ಕುಬ್ಜ ದೋಷ ಅಲ್ಲ, ನಿನಗೆ ಶ್ರವಣ ದೋಷ ಇರ್ತದೆ. ಅಲ್ಲ ಶಾಸ್ತ್ರಿಗಳೇ, ಈಗ ಅವ್ರು ಹೆಂಗೋ ಸಂಸಾರ ನಡ್ಸ್ಕೊಂಡು ಹೋಗ್ತಾರೆ ಬಿಡಿ, ನಾವು ಹೋಗೋಣ ಬನ್ನಿ. ಹಾ ಹೋಗೋ. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಜ್ವಾಲಾಗ್ನಿ ಹೂಂಕರಿಸಿ ಬುಸುಗುಟ್ಟಿದೆ, ಕರ್ರಂತ ಕಡಿವ ಕತ್ತಿ ಇವ ಉದಯಿಸಿದ ಹೆಬ್ಬಲೆ. ಕರ್ರಂತ ಕಗನ ಗಕ್ಕರಿದು ಗಚ್ಚಿ ಗದರಿಗದ ಕಂಪಿದೆ, ನರ್ರಂತ ನಗವು ಇವನೋಗಿ ನಚ್ಚರಿಸಿ ಅಡು ಬಿಗಿದಿದೆ. ಕಿಚ್ಚನು ತಂಪೆರೆಸಲು ನಿಂತಂತಿದೆ ಗಗನ. ನದಿಯ ಹರಿಸಿ ಬಿಟ್ಟೋರು ಇವನ ಆರ್ಭಟಕ್ಕೆ ಸುಟ್ಟು ಸತ್ತೋರು. ಎಷ್ಟು ಜನ್ಮ ಮುಂದಳೆದು ಕಳೆದರು ಈ ಬಣ್ಣಕ್ಕೆ ತೆಗಿವನ ರಾಜನು. ಸುಡುವ ವಜ್ರ ಇವನೊಬ್ಬನೇ ಇರಲು. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಅಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ, ಮರಳಿ ಬರುವಳೇನೋ. ಕಷ್ಟಾನೇ ಬಂದ್ರು ಸುಖಾನೇ ಇದ್ರು ನಿನ್ನೊಂದಿಗಿರುವಳು ನೆರಳಿನಂತೆ. ನೀ ಓಡಿದರು ನೀ ನಡೆದರು ನಿನ್ನ ಹಿಂದೆ ಹಿಂದೆ ಬರುವಳು ಹೆಜ್ಜೆ ಗುರುತಿನಂತೆ. ಅವಳೇ ನಮ್ಮ ತಾಯಿ. ತಾಯಿಯ ಪ್ರೀತಿಯನ್ನು ತಮ್ಮ ಸುಂದರ ನೃತ್ಯದಲ್ಲಿ ತೋರಿಸಿದ ಶರತ್ ಹಾಗೂ ಸಂಗಡಿಗರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾತ್ರ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣೇ ನಮೋಸ್ತುತೆ. ಇದೀಗ ನಿಮ್ಮ ಮುಂದೆ ನವ ದುರ್ಗೆಯರ ದರ್ಶನ ಭಕ್ತಿ ಭಾವದಿಂದ ನಟಶಕ್ತಿ ವೈಭವ ಕಣ್ತುಂಬಿಸಿಕೊಳ್ಳಲು ಸಿದ್ಧರಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಭವ್ಯ ಹಾಗೂ ಸಂಗಡಿಗರು. ಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ.
वर्षिणि दुर्धरधर्षिणि दुर्मुखमर्षिणि कर्षरते त्रिभुवनपोषिणि शङ्करतोषिणि कल्मषमोषिणि कोशरते अनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते शैलपुत्रीयं ब्रह्मचारिणी इयं चन्द्रघण्टेति माण्डेति चतुर्थकम् शमं स्कन्धमातेति सम्राज्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च पुस्तकधारिणी मरवीणा पुस्तकधारिणी वाणी मंगलकारिणी चनुलराणी योगविचारिणी भवती विद्यान्देहि तीर्थे ज्ञानार्थे भवितकुमासटनीवे सर्वासिनी वीणा पुस्तकधारिणी गणस्मैकरागहिन्दोळम् अङ्गाङ्गतेजशृङ्गारभावसकुमारसुन्दरम् आचन्द्रतारसन्ध्यासङ्गीतनीहारहारभूपालम् బడిలో ముడిలో బడిలో గుడిలో నీ తలపే శశివదన గదిలో మదిలో ఎదలో సొదలో నీ వెకరాగ జగమన బడిలో ముడిలో బడిలో గుడిలో నీ తలపే శశివదన గదిలో మదిలో ఎదలో సొదలో నీ వెకరాగ జగమన ನೀನಂತಕ್ಕೆ ಅವಳಿಗೆ ಪುಸ್ತಕ ಕೊಟ್ಟಿದ್ದು ಅದು ಓದ್ಲಿಕ್ಕೆ ಮಾರೆ ಚಡ್ಡಿ ಗುಬ್ಬಿಲ್ಲ ಎಷ್ಟು ಮಾತಾಡ್ತೀನಿ ನೀನು ಅವಳು ಎಂತ ಹೇಳಿದ್ಲು ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಿಲ್ಲ ಅಯ್ಯೋ ಪ್ರವೀಣ ಥ್ಯಾಂಕ್ಸ್ ಮೋಡ ಮುಸುಕಿದ ಬಾನು ರೆಕ್ಕೆ ತಿರುಗದ ಫ್ಯಾನು ಸಿಂಗಲ್ ರಾಜ್ಯಲ್ಲೋ ನೀನು ಪ್ರವೀಣ ಪ್ರವೀಣ ಎಂತ ನೋಡುದು ಅಡಿಯ ಒಂಜಿ ಪರ ಪಿಟಿಲು ಹೋಯ್ತು ನರಕ ಬರೋದಿಲ್ಲ ಬೀಟ್ ಮೋಡು ಬೀಟ್ ಮೋಡು ಅಂಚ
ಈ ಊರಿನ ಮೂಡಾಯಿ ಗುತ್ತಿನ ಮನೆತನದವರು ಎಂದ್ರೆ ಇಲ್ಲಿನ ಎಲ್ಲ ಜನರಿಗೂ ಪಂಚ ಪ್ರಾಣ. ಇವರಿಗೂ ಇಲ್ಲಿಯ ಜನರಲ್ಲಿ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ವಿಜಯಸಿಂಹ ಇಲ್ಲಿಯ ಪಾಳೆಗಾರ, ಅನಾಥ ರಕ್ಷಕ, ಬಡವರ ಬಂಧು. ಇವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಪದನೇ ಸಿಗ್ತಾ ಇಲ್ಲ. ಹಾಗಾದ್ರೆ ಅವರು ಯಾರು? ತುಳುನಾಡ ಬಲಿದ್ರೆ ಈ ಮಣ್ಣದ ಮಿತ್ತಡೆ ಕೊಡುಗೈದಾನೆ ಅಂದ್ರೆ ಈ ಊರುದ ಗುಡ್ಡೋಡೆ. ವಿಜಯಸಿಂಹರಿಗೆ ಜಯವಾಗಲಿ ಅಂತ ಯಾರಲ್ಲಿಯೂ ಹೇಳಲಿಕ್ಕೆ ಬಿಡುವುದಿಲ್ಲ ಇವರು. ಅವರಿಗದು ಇಷ್ಟನೂ ಆಗಲ್ಲ. ಇಬ್ಬರು ಹೆಂಡತಿಯರ ಮುದ್ದಿನ ಗಂಡ. ವಿಧಿಯ ಆಟ ಯಾರು ಬಲ್ಲರು? ಇವರ ಇಬ್ಬರು ಹೆಂಡತಿಯರು ವಿಧಿವಶರಾಗಿದ್ದಾರೆ. ದರಿದ್ರದಾರ ಮಾರ್ರೆ. ಒಬ್ಬನೇ ಮಗ, ಅವ ನಿಷ್ಠಾವಂತ, ನ್ಯಾಯವಂತ ಪೊಲೀಸ್ ಅಧಿಕಾರಿ ಅರ್ಜುನ್. ಇವರ ಬಲಗೈ ಬಂಟ, ಇವರ ಆಪ್ತ ಕಾರ್ಯದರ್ಶಿ ಮಿಸ್ಟರ್ ರಾಜೀವ್. ಇವನ ಬಗ್ಗೆ ಹೇಳುವುದಾದರೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಇವಂದೇ ಹವಾ. ಫ್ರೆಂಡ್ಸ್ ಇದ್ದಾರೆ. ಮೊನ್ನೆ ಇವರಿಗೆ ಆರೋಗ್ಯ ಸಮಸ್ಯೆ ಆದಾಗ ಮಾತ್ರ ಬಂದಿರೋದು ರಡ್ಡೇ ಜನ. ಬರೋ ತನಕ ಇವ್ರದೇ ಹವಾ. ಇವರು ಬಂದ ಮೇಲೆ ಬೇರೆಯವ್ರದೇ ಹವಾ. ಆಗ್ಲಿ, ಒಮ್ಮೆ ಬರ್ಲಿ. ಆ ಜನ ಆ ಸಾಂಗಿಗೆ ಬರುದಿಲ್ಲ. ಅವ್ರಿಗೆ ದರ್ಶನದೇ ಸಾಂಗ್ ಆಗಬೇಕು. ಯಾವ್ದಾದ್ರೊಂದು ದರ್ಶನದ ಹಾಕಿ. ರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತುತ್ತಾನೆ ಆರತಿ. ರಥ ಮಹಾರಥ ಸಾರಥಿ. ನಮ್ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಡ್ಮಾಡು, ಸಹಾಯನ ತಲೆ ತಗ್ಗಿಸ್ಕೊಂಡ್ಮಾಡು ಅಂತ. ಅನ್ನ ಕೊಡೋ ರೈತ ನೇಣಾಕೋಬಾರ್ದು, ವಿದ್ಯೆ ಕಲ್ಸೋ ಗುರು ಕಣ್ಣೀರಾಕ್ಬಾರ್ದು. ಅಮ್ಮ ಕೈ ತೂತಾಕ್ತಾಳೆ, ಅಪ್ಪ ಬುದ್ಧಿ ಕಲಿಸ್ತಾನೆ. ಕಷ್ಟಪಟ್ಟಿ ಓದಿ ಕೆಲಸ ಸಿಕ್ಕಿದ್ರೆ ಸರ್ಕಾರ ಸಂಬಳ ಕೊಡುತ್ತೆ. ನಾವು ಕೈ ತೂತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ, ನಮ್ಮನ್ನ ನಂಬ್ಕೊಂಡಿರೋ ಜನಗಳಿಗೂ ಅಷ್ಟೇ ನಿಯತ್ತಾಗಿರ್ಬೇಕು. ಈ ಸಲ ಕೆಲವು ಡೈಲಾಗ್ ಡಬ್ ಸ್ಮ್ಯಾಶ್ ನಲ್ಲಿಯೇ ಹೋಯ್ತಲ್ವಾ? ಅದ್ರದ್ದೇ ಹವಾ ಅಲ್ವಾ? ರಾಜೀವ್ ಎಸ್ಟೇಟ್ ನಲ್ಲಿ ಆದ ಕೆಲಸದ ವಿವರಗಳನ್ನು ಧನಿಯವರಿಗೆ ವಿವರಿಸುತ್ತಾನೆ. ಇದೇ ಹೊತ್ತಿಗೆ, ಇದೇ ಟೈಮಿಗೆ ಇಬ್ಬರು ಪೈಲ್ವಾನರು ಬರುತ್ತಾರೆ. ಇವರು ಎಲ್ಲಿಂದ ಬರುತ್ತಾರೆ, ಏಕೆ ಬರುತ್ತಾರೆ ಅನ್ನೋದೇ ಆಶ್ಚರ್ಯಕರವಾಗಿದೆ. ಇವರು ಬೇರೆ ಯಾರೂ ಅಲ್ಲ, ಅಡಿಕೆ ತೋಟಕ್ಕೆ ಮದ್ದು ಬಿಡುವವರು. ಆದ್ರೆ ಈ ವಿಷಯದಲ್ಲಿಯೇ ಒಂದು ಎಡವಟ್ಟು ಆಗಿದೆ. ಆ ಎಡವಟ್ಟು ಏನು ಅಂತೇಳಿ ನೋಡ್ತೀರಾ? ಬನ್ನಿ. ನೋಡಿ ನೋಡಿ ನೋಡಿ, ಯಾರ ಬರ್ತಿದ್ದಾರೆ. ನಿನಗೆ ನೀನೇ ಪಾಳ್ಯಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ? ವಿಜಯಸಿಂಹನಿಗೆ ತನ್ನ ತೋಟಕ್ಕೆ ಬಿಡಬೇಕು ಅಂತ ಹೇಳಿ ಹಠ. ಆದ್ರೆ ಎಲ್ಲರೂ ಎಜುಕೇಟೆಡ್ ಆಗಿರುವಂತಹ ಈ ಊರಲ್ಲಿ ಮದ್ದು ಬಿಡ್ಲಿಕ್ಕೆ ಇರೋದು ಇವರಿಬ್ಬರೇ.
ನಾವು ಮೊದಲಿಗೆ ನಿಮಗೊಂದು ಇಂಪಾರ್ಟೆಂಟ್ ಸ್ಟೋರಿ ಹೇಳಿದ್ವಿ, ಅದನ್ನೀಗ ಮತ್ತೆ ನೆನಪು ಮಾಡ್ತಾ ಇದ್ದೀವಿ. ವಿಜಯಸಿಂಹ ಅವರ 10 ವಿದ್ಯಾಸಂಸ್ಥೆಗಳು ಕೂಡ ಕನ್ನಡ ಮಾಧ್ಯಮದಲ್ಲೇ ನಡೆಸ್ತಾ ಇದ್ದಾರೆ. ಇವರಿಗೆ ಕನ್ನಡವೆಂದರೆ ಪ್ರೀತಿ, ಅಭಿಮಾನ. 100 ವಿದ್ಯಾರ್ಥಿಗಳು ಇವರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತು ನಾಡಿನ ಉದ್ದ ಅಗಲದಲ್ಲಿಯೂ ನೆಲೆಸಿದ್ದಾರೆ. ಆದರೆ ಈಗ ಅವರಿಗೊಂದು ಸಮಸ್ಯೆ ಉದ್ಭವಿಸಿದೆ. ಆ ಸಮಸ್ಯೆ ಏನು ಅಂತ ಆ ಸಂಸ್ಥೆಯ ಮುಖ್ಯಸ್ಥರಿಂದಲೇ ಕೇಳುವ. ಸರ್, ನಮ್ಮ ಸಂಸ್ಥೆ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಗಳಿಸುತ್ತಿದೆ. ಅದು ನಮಗೆ ಹೆಮ್ಮೆ. ಆದರೆ ಆಂಗ್ಲ ಮಾಧ್ಯಮದ ಶಾಲೆಗೆ ವಿದ್ಯಾರ್ಥಿಗಳ ದಾಖಲಾತಿ ಜಾಸ್ತಿ ಆಗುತ್ತಿವೆ. ನಮ್ಮ ಕನ್ನಡ ಮಾಧ್ಯಮದ ಶಾಲೆಗೆ ದಾಖಲಾತಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ಆದರೆ ಕನ್ನಡ ಮಾಧ್ಯಮದ ಶಾಲೆಯನ್ನು ಮುಚ್ಚಬೇಕಾಗುತ್ತದೆ. ನಾವು ಕೂಡ ಆಂಗ್ಲ ಮಾಧ್ಯಮ ಕಲಿಸುವ ಚಿಂತನೆ ಮಾಡಬೇಕಾಗುತ್ತದೆ. ಮುಖ್ಯಸ್ಥರೇ, ನನ್ನ ಉಸಿರಿರುವ ತನಕ ಕನ್ನಡ ಮಾಧ್ಯಮದ ಶಾಲೆಯನ್ನು ನಾನು ಮುಚ್ಚುವುದಿಲ್ಲ, ಮುಚ್ಚಲು ಬಿಡುವುದಿಲ್ಲ. ವಿಶ್ವದಲ್ಲಿಯೇ ಉನ್ನತ ಸ್ಥಾನವನ್ನು ಅಲಂಕರಿಸಿರುವ ಹೆಚ್ಚಿನ ಮಹನೀಯರೆಲ್ಲರೂ ಮಾತೃಭಾಷೆ ಕನ್ನಡದಲ್ಲಿ ಕಲಿತವರು. ರಾಷ್ಟ್ರಕವಿ ಕುವೆಂಪು, GS ಶಿವರುದ್ರಪ್ಪ, ಗೋವಿಂದ ಪೈ, ಭಾರತ ರತ್ನ ಪ್ರಶಸ್ತಿ ಪಡೆದ CNR ರಾವ್ ಇವರೆಲ್ಲ ನಮ್ಮ ಮಾತೃಭಾಷೆಯಲ್ಲೇ ಕಲಿತವರು. ಅಲ್ಲದೆ ಸರಕಾರಿ ಅಧಿಕಾರಿಗಳು, ಮೇಧಾವಿಗಳು, ಉನ್ನತ ಹುದ್ದೆಯನ್ನು ಅಲಂಕರಿಸಿದ ರಾಜಕಾರಣಿಗಳು ಹೆಚ್ಚಿನವರು ನಮ್ಮ ಕನ್ನಡ ಮಾತೃಭಾಷೆಯಲ್ಲೇ ಕಲಿತವರು. ನಮ್ಮ ಮಾತೃಭಾಷೆ, ನಾಡು, ನುಡಿ, ಸಂಪನ್ಮೂಲವನ್ನು ಉಳಿಸಿ ಬೆಳೆಸಿ ಪ್ರತಿಯೊಬ್ಬ ಪ್ರಜೆಯನ್ನು ಜ್ಞಾನ ದೀಪವನ್ನಾಗಿಸುವವನು ಒಬ್ಬ ಶಿಕ್ಷಕ. ಕಲ್ಲು ಹೃದಯಗಳನ್ನು ಮಾನವೀಯ ಹೃದಯಗಳನ್ನಾಗಿ ಮಾಡುವವನು ಒಬ್ಬ ಶಿಕ್ಷಕ. ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನು ಬೆಳೆಸುವವನು ಒಬ್ಬ ಶಿಕ್ಷಕ. ಎಲ್ಲ ವೃತ್ತಿಗಳಿಗೆ ದಾರಿ ತೋರಿಸುವವನು ಶಿಕ್ಷಕ. ಮಹಾ ಮೇಧಾವಿ, ತತ್ವಜ್ಞಾನಿ, ಆದರ್ಶ ಶಿಕ್ಷಕರಾದ ಡಾಕ್ಟರ್ ರಾಧಾಕೃಷ್ಣ ಇವರ ಜನ್ಮ ದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸುವ ನಾವು ಅವರ ಆದರ್ಶವನ್ನು ಪಾಲಿಸೋಣ. ಈ ಮಹನೀಯರು ಪ್ರತಿಯೊಬ್ಬರು ಮಾತೃಭಾಷೆಯಲ್ಲಿ ಓದಬೇಕು, ಮಾತೃಭಾಷೆಯಲ್ಲಿ ಓದಿದವರು ದೇಶವನ್ನು ಸರಿಯಾಗಿ ಕಟ್ಟುವವರು ಎಂದು ಹೇಳಿದ್ದಾರೆ. ಎಲ್ಲರಲ್ಲಿ ದಯವಿಟ್ಟು ವಿನಂತಿಸುತ್ತೇವೆ, ನಾವೆಲ್ಲರೂ ಮಾತೃಭಾಷೆಯಲ್ಲಿ ಓದಿಸಿ ಬೆಳೆಸಬೇಕು. ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯ ಕೋರ್ತಾ, ಸಿರಿಗನ್ನಡಂ ಗೆಲ್ಗೆ. ಕನ್ನಡವನ್ನು ಪ್ರೀತಿಸೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.
आजा आजा जिंद शामी आने के तले आजा जरी वाले नीले आसमाने के तले आजा आजा जिंद शामी आने के तले आजा जरी वाले नीले आसमाने के तले कोई मेरा हाथ बिताई है अखियों की नींद मैंने ऊपर से उड़ा दी गिल गिल गाने मैंने घूमती